ಎಲ್ರಿಗೂ ನಮಸ್ಕಾರ. ಆ, ನಾನಿವತ್ತು ಮಾಡ್ತಕ್ಕಂಥ ಪಾತ್ರ ಬಂದ್ಬಿಟ್ಟು ಮಯೂರ ಸಿನಿಮಾದ ಒಂದು ಡೈಲಾಗು. ಮಯೂರ ಸಿನಿಮಾದಲ್ಲಿ ಒಂದು ಒಂದು ಸನ್ನಿವೇಶ ಬರುತ್ತೆ. ಮಯೂರ ಮಯೂರ ವರ್ಮ ತನ್ನ ಜನ್ಮರಹಸ್ಯವನ್ನು ತಿಳ್ಕೊಂಡಾಗ ತನ್ನ ತಾಯಿಯ ಸಮಾಧಿ ಬಳಿ ಬಂದು ತನ್ನ ಅಳಲನ್ನು ತೊಳ್ಕೊಂತ. ಆ ಸನ್ನಿವೇಶನ ನಾನು ಮಾಡ್ತೇನೆ. ಅಮ್ಮ ಅಮ್ಮ, ಬುದ್ಧಿ ತಿಳಿಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು. ಕಣ್ಣಿಗೆ ಅರಿವಾಗುವ ವಿಷಯ, ಕರುಳಿಗೆ ಅರಿವಾಗುವ ಮಾತು ಎಷ್ಟು ಸತ್ಯ ತಾಯಿ, ಅದೆಷ್ಟು ಸತ್ಯ. ಹಾಗಾದ್ರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೇ ಅಮ್ಮ, ನೀನೆ. ಬಾ ಮಗು, ಈ ಮಣಿ ಕಿರೀಟಗಳು ನಿನಗೆ ಬೇಡವೇ? ಈ ರತ್ನ ಸಿಂಹಾಸನವು ನಿನಗೆ ಬೇಡವೇ? ಈ ಸಾಮ್ರಾಜ್ಯವು ನಿನಗೆ ಬೇಡವೇ ಎಂದು ಅಕ್ಕರಿಯಿಂದ ಕೇಳುತ್ತಿದ್ದವಳು ನೀನೇ ಅಮ್ಮ, ನೀನೆ. ಈ ನಿನ್ನ ಮಗನ ಮೇಲೆ ನಿನಗೆ ಎಷ್ಟೊಂದು ಭರವಸೆ ತಾಯಿ. ಭೂಮಿ ಆಕಾಶಗಳು ಸಿಡಿದಿದ್ದು ಹಾಗೆಯಾಗಲಿ. ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ, ಯಾವ ಕದಂಬರ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಲುಕಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ, ಆ ಮಹಾ ವಂಶವೃಕ್ಷವೆಂದು ಮತ್ತೆ ಚಿಗುರಿತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡದ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಶ್ಚಂದ್ರಾರ್ಕವಾಗಿ ನಿಲ್ಲುವಂಥದ್ದೇ ಹೊರತು ನಿನ್ನಂಥ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ.